ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಪಟಾಕಿ ಪ್ರತೀಕ್ಷಾ. ಇವತ್ತು ನಾವು ಮಾಡ್ತಾ ಇದ್ದೀವಿ ಹೋಮ್ ಮೇಡ್ ಬ್ರೆಡ್ ಚೀಸ್ ಸ್ಯಾಂಡ್ವಿಚ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಮಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಆನಿಯನ್, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ, ಕೊರಿಯಂಡರ್, ಸಾಲ್ಟ್, ಟರ್ಮೆರಿಕ್, ಗರಂ ಮಸಾಲ, ಬಟರ್, ಚೀಸ್ ಸ್ಲೈಸ್ ಮತ್ತು ಆಯಿಲ್. ಫಸ್ಟ್ ಒಂದು ಪ್ಯಾನ್ಗೆ ಆಯಿಲ್ ಹಾಕೋಣ. 4 ಸ್ಪೂನ್ಸ್ ಆಯಿಲ್. ನಂತರ ಗ್ರೀನ್ ಚಿಲ್ಲಿ ಹಾಕಿ ಫ್ರೈ ಮಾಡೋಣ. ಆಮೇಲೆ ಆನಿಯನ್ ಹಾಕೋಣ. ಮಿಕ್ಸ್ ಮಾಡಿ ಫ್ರೈ ಆಗಕ್ಕೆ ಬಿಡೋಣ. ನಂತರ ಕ್ಯಾಪ್ಸಿಕಮ್ ಹಾಕೋಣ. ಚೆನ್ನಾಗಿ ಫ್ರೈ ಮಾಡೋಣ. ಆಮೇಲೆ ಸಾಲ್ಟ್ ಹಾಕಿ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ಟೊಮ್ಯಾಟೊ ಹಾಕೋಣ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಟರ್ಮರಿಕ್ ಹಾಕೋಣ. ಫ್ರೈ ಮಾಡ್ಕೊಳ್ಳೋಣ. ಈಗ ಕ್ಯಾಪ್ ಹಾಕಿ 5 ಮಿನಿಟ್ಸ್ ಬಿಡೋಣ. 5 ಮಿನಿಟ್ಸ್ ಆದಮೇಲೆ ಕ್ಯಾಪ್ ಓಪನ್ ಮಾಡೋಣ. ಆಮೇಲೆ ತಿರ್ಗಾ ಮಿಕ್ಸ್ ಮಾಡಿ ಫ್ರೈ ಮಾಡೋಣ. ಆದಮೇಲೆ ಗರಂ ಮಸಾಲ ಹಾಕೋಣ. ನಂತರ ಕೊರಿಯಂಡರ್ ಲೀವ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡೋಣ. ಈಗ ನಮ್ಮ ಫಿಲ್ಲಿಂಗ್ ರೆಡಿಯಾಗಿದೆ. ಕ್ಯಾಪ್ನ ಮುಚ್ಚಿ ಸೈಡಲ್ಲಿಡೋಣ. ಈಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಬಟರ್ ಹಾಕಿ ಸ್ಪ್ರೆಡ್ ಮಾಡೋಣ. ಆಮೇಲೆ ಒಂದು ಬ್ರೆಡ್ ಇಟ್ಟು ಅದನ್ನ 2 ಸೈಡ್ಸು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಆ ಥರ 2 ಬ್ರೆಡ್ಸ್ನ ರೋಸ್ಟ್ ಮಾಡ್ಕೊಳ್ಳೋಣ. ಆದಮೇಲೆ ಆ ರೋಸ್ಟ್ ಆಗಿರೋ ಬ್ರೆಡ್ ಮೇಲೆ ನಾವು ಮಾಡಿರೋ ಅಂಥ ಸ್ಯಾಂಡ್ವಿಚ್ ಫಿಲ್ಲಿಂಗ್ನ ಹಾಕೋಣ. ಅದರ ಮೇಲೆ ಇನ್ನೊಂದು ರೋಸ್ಟೆಡ್ ಬ್ರೆಡ್ನ ಇಡೋಣ.
ಇದು ನಾರ್ಮಲ್ ಸ್ಯಾಂಡ್ವಿಚ್. ಬನ್ನಿ ಚೀಸ್ ಸ್ಯಾಂಡ್ವಿಚ್ ನೋಡೋಣ. ಇದಕ್ಕೆ ಒಂದು ರೋಸ್ಟೆಡ್ ಬ್ರೆಡ್ ತೊಗೊಂಡು ಅದ್ರ ಮೇಲೆ ಫಿಲ್ಲಿಂಗ್ ಹಾಕಿ ಒಂದು ಚೀಸ್ ಇಡೋಣ. ಆ ಚೀಸ್ ಮೇಲೆ ಇನ್ನೊಂದು ಸ್ವಲ್ಪ ಸ್ಯಾಂಡ್ವಿಚ್ ಫಿಲ್ಲಿಂಗ್ ಹಾಕೋಣ. ಮತ್ತು ಇನ್ನೊಂದು ಬ್ರೆಡ್ ಹಾಕಿ ಕವರ್ ಮಾಡೋಣ. ಈಗ ನಮ್ಮ ಹೋಮ್ ಮೇಡ್ ಚೀಸ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಇದು ತುಂಬಾ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್, ತುಂಬಾ ಹೆಲ್ತಿ. ಥ್ಯಾಂಕ್ ಯು.